ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಮಹಾಭಾರತದಲ್ಲಿ ಧರ್ಮವ್ಯಾಧ ಎನ್ನುವ ಒಂದು ಪಾತ್ರ ಬರ್ತದೆ. ಧರ್ಮವ್ಯಾಧ, ವ್ಯಾಧನೇ ಅವನು. ವ್ಯಾಧ ಅಂದರೆ ಬೇಡ, ಮಾಂಸಾಹಾರಿ ಜೀವನ ಮಾಡುವನು. ಆದರೆ ಧರ್ಮವ್ಯಾಧ ಎಲ್ಲ ಕಟುಕರ ಹಾಗಲ್ಲ, ಎಲ್ಲ ಬೇಡರ ಹಾಗಲ್ಲ. ಜ್ಞಾನಿ ಅವನು. ಅವನಿಗೆ ಗೊತ್ತಿಲ್ಲದ ಶಾಸ್ತ್ರ ಇಲ್ಲ, ಗೊತ್ತಿಲ್ಲದ ವೇದ ಇಲ್ಲ, ಗೊತ್ತಿಲ್ಲದ ತತ್ವ ಇಲ್ಲ. ಅಷ್ಟು ದೊಡ್ಡ ಜ್ಞಾನಿ ಅವನು. ಆದರೆ ಮಾಂಸಾಹಾರಿ ಜೀವನ ಮಾಡ್ತಾನೆ. ಯಾಕೆಂದರೆ ಅದು ಕುಲಕಸಬು, ಪರಂಪರೆಯಿಂದ ಬಂದಿದೆ. ನಾನೇನು ಶುರು ಮಾಡಿದ್ದಲ್ಲ, ನಾನು ಪೂರ್ವಜರಿಂದ ಬಂದಿದೆ. ಹಾಗಾಗಿ ನಾನು ಅದನ್ನೇ ಮಾಡ್ತೇನೆ ಅನ್ನೋದನ್ನು ಒಂದು ಭಾವ ಅಲ್ಲಿ. ಮಾಂಸಾಹಾರಿ ಜೀವನ ಮಾಡುವವನು ಅವನು. ಯಾಕೆ ಹಾಗಾದ ಅಂದರೆ ಅವನು ಪೂರ್ವಜನ್ಮದಲ್ಲಿ ದೊಡ್ಡ ವಿಪ್ರನಾಗಿದ್ದನಂತೆ. ವೇದ ಶಾಸ್ತ್ರ ಎಲ್ಲ ಗೊತ್ತಿರುವಂಥ ವಿಪ್ರನಾಗಿದ್ದನಂತೆ. ಅವನಿಗೊಬ್ಬ ರಾಜ ಸ್ನೇಹಿತ. ರಾಜನ ಸ್ನೇಹದಿಂದಾಗಿ ಧನುರ್ವಿದ್ಯೆಯು ಅಭ್ಯಾಸ ಆಯಿತು. ಅವನಿಗೆ ಬಿಲ್ವಿದ್ಯೆಯನ್ನು ಕಲಿತ. ಇಲ್ಲಿದ್ರೆ ಬರೀ ಅವನಿಗೆ ವೇದಶಾಸ್ತ್ರ ಮಾತ್ರ ಗೊತ್ತಿತ್ತು. ಆದರೆ ರಾಜನ ಸಂಘದಿಂದಾಗಿ ಯುದ್ಧ ವಿದ್ಯೆಗಳ ಬಗ್ಗೆ ಆಸಕ್ತಿ ಬಂತು, ಕ್ಷಾತ್ರ ವಿದ್ಯೆಗಳ ಬಗ್ಗೆ ಆಸಕ್ತಿ ಬಂತು. ಬಿಲ್ವಿದ್ಯೆಯನ್ನು ಕಲಿತ. ಅದರ ಪಾರಂಗತನೂ ಆದ. ಧನುರ್ವೇದದಲ್ಲಿ ಪಾರಂಗತನೂ ಆದ. ಇಷ್ಟೇ ಆದರೆ ಸಮಸ್ಯೆ ಏನೂ ಇರಲಿಲ್ಲ. ಒಂದು ಅನಪೇಕ್ಷಿತವಾದ ಘಟನೆ ನಡೆದು ಹೋಯಿತು ಅವನ ಜೀವನದಲ್ಲಿ. ಅದೇನೆಂದರೆ, ಮೃಗವನ್ನು ಕೊಲ್ಲುವ ಭ್ರಮೆಯಲ್ಲಿ, ಕಾಡಿನಲ್ಲಿ ಒಂದು ಮೃಗವನ್ನು ಕೊಲ್ಲುವ ಭ್ರಮೆಯಲ್ಲಿ ಒಬ್ಬ ಮುನಿಯನ್ನೇ ಕೊಂದು ಬಿಡ್ತಾನೆ. ಶರಪ್ರಯೋಗ ಮಾಡಿದ, ತಪ್ಪಿ ಅದು ಒಂದು ಮುನಿಗೆ ಬಿತ್ತದು. ಮೃಗಕ್ಕೆ ಬಿಡೋ ಬದಲು ಮುನಿಗೆ ಬಿತ್ತು. ಇಂದೆಲ್ಲ ಶಬ್ದವೇದಿಯ ಬಳಕೆಯನ್ನು ತುಂಬ ಮಾಡ್ತಾಯಿದ್ರು. ನೋಡದೆ ಬಾಣಪ್ರಯೋಗ ಮಾಡ್ತಾಯಿದ್ರು. ದಶರಥ ಹಾಗೆ ಬಾಣಪ್ರಯೋಗ ಮಾಡಿ ಶ್ರವಣಕುಮಾರ ಸಾಯುವಂಥದ್ದು. ಅವನು ರಾತ್ರಿ ಸಮಯದಲ್ಲಿ ನೀರು ಕುಡಿಯುವಾಗ, ಆನೆ ನೀರು ಕುಡಿಯುವಾಗ ಯಾವ ಶಬ್ದ ಬರ್ಬೋದು ಆ ಶಬ್ದ ಅಂತ ಭಾವಿಸಿ ನೀರು ತುಂಬಿಕೊಡ್ತಾ ಇದ್ದಂಥ ಶ್ರವಣಕುಮಾರನ ಹೊಡೆದು ಬಿಡ್ತಾನೆ. ಹಾಗಂಥದ್ದೇ ಒಂದು ಭ್ರಮೆಯಲ್ಲಿ ಈ ಧರ್ಮವ್ಯಾಧ ತನ್ನ ಪೂರ್ವಜನ್ಮದಲ್ಲಿ ಒಬ್ಬ ಮುನಿಯನ್ನು ಹೊಡೆದು ಬಿಡ್ತಾನೆ. ಆ ಮುನಿ ಸಾಯುವ ಮೊದಲು ಧರ್ಮವ್ಯಾಧನಿಗೆ ಶಾಪ ಕೊಟ್ಟ, ಕಟುಕನಾಗಿ ಹುಟ್ಟು ನೀನು. ನೀನೊಬ್ಬ ವಿಪ್ರನ, ನೀನೊಬ್ಬ ಜ್ಞಾನಿಯ, ಏನು ಪ್ರಯೋಜನ ಇತ್ತು? ಸುಮ್ಮನೆ ಯಾಕೆ ಬಾಣ ಪ್ರಯೋಗ ಮಾಡಿದ ನೀನು? ನನ್ನ ಜೀವನಕ್ಕೆ ನೀನು ಮಂಗಲ ಹಾಡಿಬಿಟ್ಟಿಯಲ್ಲ. ಹಾಗಾಗಿ ಕಟುಕನಾಗಿ ಹುಟ್ಟು ಅಂತ ಶಪಿಸಿದ. ಆದರೆ ಆ ಮುನಿ ಎಷ್ಟು ಕರುಣಾಳವಾಗಿದ್ದ ಅಂದರೆ, ಸಾಯುವ ಮುನ್ನ ಅದಕ್ಕೆ ಪ್ರತಿಶಾಪವನ್ನು ಕೂಡ ಕೊಡ್ತಾನೆ. ಇವನ ಮೇಲೆ ಕರುಣೆ ಬಂದು, ಹೋಗಲಿ ಕಟುಕನಾಗಿ ಹುಟ್ಟು, ಆದರೆ ಪೂರ್ವಜನ್ಮ ಸ್ಮರಣೆ ಇರಲಿ ನಿನಗೆ, ಮತ್ತು ಜ್ಞಾನ ಇರಲಿ ನಿನಗೆ. ಜ್ಞಾನ ಪರಿಪೂರ್ಣವಾಗಿ ಹಾಗೇ ಇರಲಿ, ಜ್ಞಾನ ನಷ್ಟವಾಗದೇ ಇರಲಿ, ಆದರೆ ಜನ್ಮ ಮಾತ್ರ ಕಟುಕರಲ್ಲಿ. ಹೀಗೆ ಅವನು ಶಾಪ ಕೊಡ್ತಾನೆ. ಅಂದರೆ ಹಿಂಸೆಯಿಂದ ಏನಾಗಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಇದು ಹಿಂಸೆಯಿಂದ ಏನಾಗಬಹುದು. ಹಿಂಸೆಯಿಂದ ಅವನು ಅಷ್ಟು ಒಂದು ಪತನವನ್ನೇ ಕಂಡ ಅಂತ. ಒಬ್ಬನು ಜ್ಞಾನಿಯಾಗಿ ಬದುಕಿದವನು ಕಟುಕನಾಗಿ ಬದುಕುವಂತೆ ಆಯಿತು. ಅವನು ಮೃಗವನ್ನಾದರೂ ಯಾಕೆ ಕೊಲ್ಲಬೇಕಾಗಿತ್ತು? ಅನಗತ್ಯ ಅದು. ಹಾಗಾಗಿ ಮೃಗವನ್ನು ಕೊಲ್ಲುವ ಭ್ರಮೆಯಲ್ಲಿ ಮನುಷ್ಯರನ್ನೇ ಕೊಂದುಬಿಟ್ಟ. ಮನುಷ್ಯನಂದ್ರೆ ಸಾಮಾನ್ಯ ಮನುಷ್ಯ ಅಲ್ಲ, ಒಬ್ಬ ಮುನಿಯನ್ನು. ಈ ಅಹಿಂಸೆಯಲ್ಲಿ ಯಾವಾಗಲೂ ನಾವು ಮಾಡೋ ಹಿಂಸೆಯಿಂದ ಎದುರಿರುವ ವ್ಯಕ್ತಿಗೆ ಯಾವ ಪ್ರಮಾಣದ ನಷ್ಟವಾಗ್ತದೋ ಆ ಪ್ರಮಾಣದಲ್ಲಿ ಪಾಪ ಬರ್ತದೆ. ನಷ್ಟದ ಪ್ರಮಾಣ ಅನುಸರಿಸಿ ಪಾಪದ ಪ್ರಮಾಣ. ಹಾಗಾಗಿ ನೀವು ಒಂದು ಗಿಡ ಮರ ಕಡಿದ್ರೆ, ಒಂದು ಪ್ರಾಣಿಯನ್ನು ಕೊಂದರೆ, ಮನುಷ್ಯನನ್ನು ಕೊಂದರೆ ಪಾಪದಲ್ಲಿ ವ್ಯತ್ಯಾಸ ಇದೆ. ಈ ಎಲ್ಲವೂ ಶರೀರಗಳೇ ಆದರೂ ತುಂಬ ಬೆಲೆ ಬಾಳುವ ಶರೀರ ಮನುಷ್ಯನದ್ದು. ಆ ಶರೀರ ಇಟ್ಕೊಂಡು ಅವನು ಏನೆಲ್ಲ ಸಾಧನೆ ಮಾಡ್ಬೋದು, ಅವನು ಮುಕ್ತಿಯನ್ನೇ ಪಡೆಯಬಹುದು. ಅಷ್ಟು ಶ್ರೇಷ್ಠವಾಗಿರುವಂಥ ಶರೀರ. ಮನುಷ್ಯರಲ್ಲಿ ಒಬ್ಬ ಜ್ಞಾನಿಯನ್ನು ಕೊಂದರೆ ಮತ್ತು ದೊಡ್ಡ ಪಾಪ ಅದು. ಆದರೆ ಇದು ಬುದ್ಧಿಪೂರ್ವಕ ಅಲ್ಲ, ಬೇಕು ಅಂತ ಮಾಡಿದ್ದಲ್ಲ. ಧರ್ಮವ್ಯಾಧ ಪೂರ್ವಜನ್ಮದಲ್ಲಿ ಆಗಿ ಹೋಗಿದ್ದು. ಆದರೆ ದೋಷ ಇದೆ. ಯಾಕೆಂದರೆ ಮೃಗವನ್ನಾದರೂ ಕೊಲ್ಲಕ್ಕೆ ಹೊರಟಿದ್ನ, ಏನು ಅಗತ್ಯ ಇತ್ತು? ಅದು ಅಗತ್ಯ ಇಲ್ಲ. ಯಾಕೆ ಮೃಗವನ್ನು ಕೊಲ್ಲಬೇಕು ಅವನು? ಹಾಗಾಗಿ ಅವನಿಗೆ ಪಾಪ ಬಂತು, ಶಾಪವೂ ಬಂತು. ಅದರ ಫಲವಾಗಿ ಮಿಥಿಲಾ ನಗರದಲ್ಲಿ ಸೀತೆ ಹುಟ್ಟಿದ. ಮಿಥಿಲಾ ನಗರದಲ್ಲಿ ಕಟುಕನಾಗಿ ಹುಟ್ಟಿದ, ಮಾಂಸಾಹಾರಿ ಜೀವನ ಮಾಡುವವನಾಗಿ ಹುಟ್ಟಿದ. ಆದರೆ ಅವನು ಪರಮಜ್ಞಾನಿಯಾಗಿದ್ದ, ಪರಮ ವಿವೇಕಿಯಾಗಿದ್ದ. ಅವನು ಅಲ್ಲಿ ತನ್ನಲ್ಲಿಗೆ ಬರುವವರಿಗೆ ಹೋಗುವವರಿಗೆ ಜ್ಞಾನೋಪದೇಶ ಮಾಡ್ತಾ ಇದ್ದ. ಎಷ್ಟೋ ಸರಿ ದೊಡ್ಡ ದೊಡ್ಡ ಮುನಿಗಳು ಅವನ ಬಳಿಗೆ ಬರ್ತಾ ಇದ್ದಂತೆ.
ದೊಡ್ಡ ದೊಡ್ಡ ಮಹರ್ಷಿಗಳು ಕೂಡ ಬರ್ತಾಯಿದ್ರು ಅವನ ಬಳಿಗೆ. ಒಬ್ಬ ಕೌಶಿಕನೆಂಬ ಒಬ್ಬ ಒಬ್ಬ ತಪಸ್ವಿ ಕಥೆ ಬರ್ತದೆ. ಆ ಕೌಶಿಕ ಅವನೆಲ್ಲೋ ಹೀಗೆ ಅವನ ಮೇಲೆ ಒಂದು ಪಕ್ಷಿ ಹಿಕ್ಕೆ ಹಾಕಿತ್ತಂತೆ ಆಕಾಶದಲ್ಲಿ. ಬರಾಕ ಅನ್ನೋ ಒಂದು ಪಕ್ಷಿ ಒಂದು ಹಿಕ್ಕೆ ಹಾಕಿದ್ದು ಅದು ಬಂದು ಅವನ ಮೇಲೆ ಬಿತ್ತು. ಹೀಗೆ ಕಣ್ಣಿಗೆ ಅಕ್ಕರಿಸಿ ನೋಡಿದಂತೆ ಅವನು. ಪಕ್ಷಿ ಸುಟ್ಟೋಯ್ತು. ಗರ್ವ ಬಂತವನಿಗೆ, ಏನು ತಪಸ್ಸು ನಂದು ಅಂದರೆ, ಕಣ್ಣಿಗೆ ಅಕ್ಕರಿಸಿ ನೋಡಿದ್ರೆ ಸಾಕು ಪಕ್ಷಿ ಸುಟ್ಟೋಯ್ತು ಅಂದರೆ ಅಂತ. ಸರಿ ಭಿಕ್ಷೆಗೆ ಹೋದ, ಭಿಕ್ಷೆ ಕೇಳಿದ. ಆ ಮನೆಯವಳು ಹೊರಗೆ ಬರಲಿಲ್ಲ ಅಂತ, ಒಳಗಿದ್ಲು. ಭೌತಿ ಭಿಕ್ಷಾ ಅಂತ ಹೇಳ್ತಾ ಇದ್ದಾನೆ, ಹೊರಗೆ ಬರಲಿಲ್ಲ ಅವಳು. ಸ್ವಲ್ಪ ಹೊತ್ತಾಯಿತು. ಪತಿ ಶುಶ್ರೂಷೆ ಮಾಡ್ತಾಯಿದ್ದೇನೆ, ತಡಿ ಪತಿ ಸೇವೆ ಮಾಡ್ತಾಯಿದ್ದೇನೆ ಅಂತ ಆ ಪತಿವ್ರತೆ ಹೇಳ್ತಾರೆ. ನಿಮಗೆ ಸಿಟ್ಟು ಬಂತು ನನಗೆ. ಈಗ ಇವಳು ಬಂದ ತಕ್ಷಣ ಪಕ್ಷಿಗೆ ಮಾಡಿದಾಗ ಮಾಡ್ತೇನೆ ಅವಳಿಗೆ ಅಂತ ಅಂದ್ಕೊಂಡು ಕೆಕ್ಕರಿಸಿ ನೋಡಿ ಸುಟ್ಟಾಕ್ಬಿಡ್ತೇನೆ ಅವಳು. ಅವಳು ಬಂದ ಕೂಡಲೇ ಹಾಗೆ ಮಾಡಿದ ಕೂಡ ಅವಳಿಗೇನೂ ಆಗಲೇ ಇಲ್ಲ ಅಂತ, ಏನೂ ಆಗಲಿಲ್ಲ. ಬದಲಿಗೆ ಅವಳೇ ಇವನನ್ನು ಕೇಳಿದ್ಲು, ನನ್ನನ್ನೇ ನಾನು ಬಲಾಕ ಪಕ್ಷಿ ಅಂತ ಅಂದ್ಕೊಂಡೆ ಅಂತ ಕೇಳ್ತಾರೆ ಅವಳು. ಗಾಬರಿ ಆಯಿತು, ಇವಳಿಗೆ ಹಾಕೋತಾಯ್ತು ಅದು ಅಂತ. ಬಲಾಕ ಪಕ್ಷಿ ನೋಡಿ ಸುಟ್ಟು ಹೋಗಿದ್ದು ಇವಳಿಗೆ ಗೊತ್ತಾಯ್ತು ಅಂದರೆ ಇವಳು ಯಾರೂ ಸಾಮಾನ್ಯದವಳಲ್ಲ ಅಂತ. ಅವ್ಳು ಹೇಳ್ತಾರೆ, ನಾನು ಪತಿವ್ರತೆ. ಪತಿವ್ರತೆಯರಿಗೆ ತುಂಬ ಆ ಪತಿವ್ರತದ ಶಕ್ತಿ ಇರ್ತದೆ ಅವರಲ್ಲಿ. ಹಾಗಾಗಿ ನೀನೇನೂ ಮಾಡಲಾರೆ, ನಿನ್ನ ಗರ್ವವನ್ನು ಬಿಡು, ತಪಸ್ಸನ್ನು ಗರ್ವವನ್ನು ಬಿಡು, ಸ್ವಲ್ಪ ಜ್ಞಾನ ಪಡ್ಕೊ, ತಿಳಿದವ್ರ ಹತ್ರ ಹೋಗು. ಯಾರು ತಿಳಿದವರು ಅಂದರೆ ಅಲ್ಲಿ ಹೋಗು, ಮಿಥಿಲಾ ನಗರದಲ್ಲಿ ಧರ್ಮವ್ಯಾಧ ಇದ್ದಾನೆ, ಅವನ ಹತ್ರ ಹೋಗು ಅಂತ ಕಳಿಸಿದ್ದಂತೆ. ಇದೆಲ್ಲ ಮಹಾಭಾರತದಲ್ಲಿ ಬರುವಂಥದ್ದು. ಇದು ಉದಾಹರಣೆ ಯಾಕೆ ಕೊಟ್ಟು ಅಂದರೆ, ಧರ್ಮವ್ಯಾಧ ಎಷ್ಟು ದೊಡ್ಡವನಾಗಿದ್ದಾನೆ. ಈಗ ನಾವು ಉತ್ತಮ ಕುಲದಲ್ಲಿ ಹುಟ್ಟದೇ ಇರ್ಬೋದು, ಬೇರೆ ನಮ್ಮಲ್ಲಿ ಒಂದು ದೊಡ್ಡ ಅರಮನೆ ಇಲ್ಲದೆ ಇರ್ಬೋದು, ಸಿಂಹಾಸನ ಇಲ್ಲದೆ ಇರ್ಬೋದು. ಆದರೆ ವ್ಯಕ್ತಿ ಒಳ್ಳೆಯವನಾದರೆ, ವಿವೇಕಿ ಆದರೆ ಪ್ರಪಂಚ ಹುಡ್ಕೊಂಡು ಬರ್ತದೆ. ಅವನ ಬೆಲೆ ನನಗೆ ಸಿಗ್ತದೆ, ಸಿಗದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವತ್ತಿನ ಕಾಲ ಅಲ್ಲ, ಇವತ್ತಿನ ಕಾಲ ಆದರೆ ಮಾತು ಬೇರೆ. ಇವತ್ತು ಯಾವುದೂ ಉಳಿದಿಲ್ಲ, ಪರಂಪರೆಯೇ ಉಳಿದಿಲ್ಲ. ಆದರೆ ದ್ವಾಪರ ಯುಗದಲ್ಲಿ, ಮಹಾಭಾರತದ ಕಾಲದಲ್ಲಿ ಹಾಗೆಲ್ಲ ಕಟುಕರಿಗೆ ಗೌರವ ಕೊಡುವಂಥ ಒಂದು ಪರಿಸ್ಥಿತಿ ಇಲ್ಲ. ಬಹಳ ಬೇರೆ ಥರ ವಾತಾವರಣ ಇದ್ದಂಥ ಒಂದು ಕಾಲ ಅದು. ಅಂತಹ ಕಾಲದಲ್ಲಿ ಧರ್ಮವ್ಯಾಧನಿಗೆ ದೊಡ್ಡ ಬೆಲೆ ಇತ್ತು. ಪ್ರಪಂಚದಲ್ಲೇ ಬೆಲೆ ಇದ್ದಾಗ ಒಂದು ಬೆಲೆ ಇತ್ತು ಅವನಿಗೆ. ಅವನ ಬಳಿ ಜ್ಞಾನಿಗಳು ಅವನ ಬಳಿ ಬಂದು ಉಪದೇಶವನ್ನು ಪಡ್ಕೊಡ್ತಾ ಇದ್ದರು. ಆದರೆ ಅವನಿಗೆ ಆ ಸ್ಥಿತಿ ಬರಲಿಕ್ಕೆ ಅವನು ಮಾಡಿದ ಒಂದು ಹಿಂಸೆ ಕಾರಣ. ಗೊತ್ತಿಲ್ಲದೆ ಮಾಡಿದ್ದು, ಆದರೂ ಹಿಂಸೆಯಿಂದಾಗ ಅವನಿಗೆ ಅಂಥ ಸ್ಥಿತಿ ಬಂತು. ಈ ಧರ್ಮವ್ಯಾಧನಿಗೆ ಒಬ್ಬಳು ಮಗಳು, ಅವಳ ಹೆಸರು ಆರ್ಜುನಿಕಿ. ಧರ್ಮವ್ಯಾಧನ ಮಗಳು. ಇವಳನ್ನು ಮತಂಗ ಮಹರ್ಷಿಯ ಮಗ ಮದುವೆ ಆಗ್ತಾನೆ. ಮತಂಗ ಪುತ್ರನಿಗೆ ಅವಳು ವಿವಾಹ ಆಗ್ತಾನೆ, ಆರ್ಜುನಿಕಿ. ಬೇರೆ ಎಲ್ಲ ಚೆನ್ನಾಗೇ ಇತ್ತು, ಗಂಡ ಹೆಂಡತಿ ಚೆನ್ನಾಗಿದ್ದರು. ಸ್ವಲ್ಪ ಅತ್ತೆ ಸೊಸೆ ಇರ್ತದಲ್ಲ, ಅದೊಂದು ಚೂರು ಬಂತಂತೆ. ಅದು ಹೇಗೆ ಬಂತು ಅಂದರೆ, ಈ ಅತ್ತೆ ದಿನಾ ಹೀಯಾಳಿಸೋದಂತೆ ಸೊಸೆಯನ್ನು. ಏನಂದರೆ, ನೀನು ಆ ಕಟುಕನ ಮಗಳು ತಾನೆ, ಆ ಮಾಂಸಮಾರ ಬದುಕುವಂಥ ಮಗಳು ತಾನೆ ನೀನು, ದಿನ ಹೀಯಾಳಿಸೋದು. ಸೊಸೆ ಅತ್ತೆಗೆ ಪ್ರತಿ ಮಾತೇನೂ ಆಡಲಿಲ್ಲ, ಹೇಳಿದಷ್ಟು ಕೇಳ್ಕೊಂಡು. ಒಂದಿನ ತಂದೆ ಹತ್ರ ಹೇಳಿದ್ಲು, ನಮ್ಮ ಅತ್ತೆ ದಿನಾ ಹೇಳ್ತಾರೆ ನನಗೆ, ನೀನು ಕಟುಕನ ಮಗಳು, ಮಾಂಸಮಾರಿ ಜೀವನ ಮಾಡೋನ ಮಗಳು ಅಂತ ದಿನಾ ಹೇಳ್ತಾರೆ, ದಿನಾ ಹೀಯಾಳಿಸ್ತಾರೆ. ಇವನು ಒಂದಿನ ಮನೆಗೆ ಬಂದಂತೆ, ಧರ್ಮವ್ಯಾಧ ಮಗಳ ಮನೆಗೆ ಬರ್ತಾನೆ. ಅರ್ಜುನಿಕಿ ಅವಳು ಕೂಡ ಸಕಲ ಶಾಸ್ತ್ರ ವಿಶಾರದೆಯವಳು, ಎಲ್ಲ ನೀತಿಶಾಸ್ತ್ರಗಳನ್ನು ಬಲ್ಲವಳು, ದೊಡ್ಡ ವಿವೇಕಿಯವಳು. ಇಲ್ಲಿವರು ಅತ್ತೆ ಸೊಸೆ ಜಗಳ ಆಗ್ತಿತ್ತು ಅಷ್ಟೇ, ಬೇರೆ ಮನೆ ಮಾಡ್ತಿದ್ರು, ಏನೋ ಒಂದು ಆಗ್ತಿತ್ತು. ಅದರಲ್ಲಿ ಏನೂ ಆಗಲಿಲ್ಲ. ಯಾಕೆಂದರೆ ಅವಳು ತುಂಬ ದೊಡ್ಡ ವಿವೇಕಿ, ತುಂಬ ದೊಡ್ಡ ಜ್ಞಾನಿ ಆಗಿದ್ದರಿಂದ ಅಂಥದ್ದೆಲ್ಲ ಏನೂ ನಡೆಯಲಿಲ್ಲ. ತಂದೆಗೆ ಹೇಳಿದ್ದಪ್ಪ, ಹೀಗಂತಾರೆ ನಮ್ಮ ಅತ್ತೆ ಪ್ರತಿದಿನವೂ ಕೂಡ. ಈ ಧರ್ಮವ್ಯಾಧ ಬಂದ ಉಭಯ ಕುಶಲೋಪರಿ ಆಯಿತು. ಅವನ ಹತ್ರ ಏನೋ ಅತ್ತೆ ಬಾಲ ಬಿಚ್ಚಲಿಲ್ಲ, ಸರಿಯಾಗಿ ಮಾತಾಡಿದ್ಲು, ಗೌರವವಾಗಿ ಮಾತಾಡಿದ್ಲು. ಹಾಗೆ ಎಲ್ಲ ಆಯಿತು. ಊಟದ ಹೊತ್ತು ಬಂತು. ಊಟದ ಹೊತ್ತು ಬಂದಾಗ, ನೀವೇನು ಊಟ ಮಾಡ್ತೀರಿ ಅಂತ ಕೇಳಿದ ಧರ್ಮವ್ಯಾಧ. ಗೋಧಿ, ಅಕ್ಕಿ, ತೊಗರಿ, ಹೆಸರು ಅಂತ ತೋರಿಸ್ತಾರೆ ಅವ್ರಿಗೆ. ಹೌದಾ, ನಾನು ನಿಮ್ಮ ಮನೇಲಿ ಊಟ ಮಾಡೋದಿಲ್ಲ. ಯಾಕೆ? ಅಲ್ಲಿ ನಾನು ಈಗ ಮಾಂಸ ಮಾರ್ತೇನೆ, ನಾನು ವಾರಕ್ಕೊಂದು ಮೃಗವನ್ನು ವಧೆ ಮಾಡ್ತಾರೆ, ಆ ಮಾಂಸವನ್ನು ನಾನು ಮಾರ್ತೇನೆ ಅಷ್ಟೇ, ನನ್ನ ಪಾಪ. ನಿಮ್ಮದು ಹಾಗಲ್ಲ. ಈಗ ಎಷ್ಟು ಕಾಳಿದೆಯೋ, ಆ ಅಕ್ಕಿ ಕಾಳು ಎಷ್ಟಿದೆಯೋ, ಗೋಧಿ ಕಾಳು ಅಷ್ಟು ಜೀವವೇ ಅಲ್ವ, ದಿನಕ್ಕೆಷ್ಟು ನಿಮ್ಮದು. ಇಂಥ ಪಾಪಿಗಳ ಮನೇಲಿ ನಾನು ಊಟ ಮಾಡೋದಿಲ್ಲಪ್ಪ ಅಂದಂತ ಧರ್ಮವ್ಯಾಧ. ಅವಳಿಗೆ ಜ್ಞಾನೋದಯ ಆಯಿತು. ಅರ್ಜುನಿಕೆಯ ಅತ್ತೆಗೆ ಜ್ಞಾನೋದಯ ಆಯಿತು ಅಂತ ಕ್ಷಮೆ ಕೇಳ್ತಾರೆ ಅವಳು. ಕ್ಷಮೆ ಕೇಳಿ ಅವನಿಂದ ಉಪದೇಶವನ್ನು ಪಡಿತಾಳೆ.
ಮತ್ತು ಅವನಿಗೆ ಊಟವನ್ನು ಕೂಡ ಹಾಕಿ ಒತ್ತಾಯ ಮಾಡಿ ಊಟ ಮಾಡಿಸಿ ಕಳಿಸ್ಕೊಡ್ತಾರೆ. ಇಷ್ಟು ಆ ಕಥೆ ಇರುವಂಥದ್ದು. ಒಟ್ಟು ಈ ಕಥೆಯನ್ನು ಯಾಕೆ ನಾವು ಇವತ್ತು ಸ್ವೀಕಾರ ಮಾಡಿದ್ದು ಅಂದರೆ, ಗೊತ್ತಿಲ್ಲದ ಅಹಿಂಸೆ ಎಷ್ಟಾಗ್ತದೆ ಅಂತ. ಗೊತ್ತಿಲ್ಲದ ಹಿಂಸೆ ಅಂತ. ಈಗ ನಾವು ಗೊತ್ತಿದ್ದು ಹಿಂಸೆ ಮಾಡೋದಿಲ್ಲ. ನಾವು ಅಂದ್ಕೊಂಡಿರ್ತೇವೆ, ಅವನು ಹಿಂಸೆ ಮಾಡ್ತಾನೆ, ಇವನು ಹಿಂಸೆ ಮಾಡ್ತಾನೆ, ಇವರೆಲ್ಲ ಹಿಂಸೆ ಮಾಡ್ತಾರೆ, ಅದೆಷ್ಟು ಜನ ಹಿಂಸೆ ಮಾಡ್ತಾರೆ, ನಾನು ಮಾತ್ರ ಅಲ್ಲ ಅನ್ನೋ ಭ್ರಮೆ ನಮಗಿರ್ತದೆ. ಹಾಗಾಗಿ ಅಂಥ ಮಾತುಗಳು ಬರೋಂಥದ್ದು, ನೀನು ಅವನ ಮಗಳು ಅಂತ. ಇದೇ ಧರ್ಮವೇದ ಏನೂ ಹೇಳ್ತಿರ್ಲಿಲ್ಲ. ಯಾಕೇನು ಹೇಳ್ತಿರ್ಲಿಲ್ಲ ಅಂದರೆ, ಗೋಧಿ ಅಕ್ಕಿ ಊಟವನ್ನು ಎಲ್ಲರೂ ಮಾಡ್ತಾರೆ. ಈಗ ಅರ್ಜುನಿಕೆಯ ಗಂಡನ ಮನೆಯಲ್ಲಿ ಮಾತ್ರ ಅಲ್ಲ, ಎಲ್ಲ ಕಡೆ ಮಾಡ್ತಾರೆ ಅದನ್ನು. ಅದು ಸಹಜ ಅಂತ. ಆ ಜಾತಿಗೆ, ಆ ಜನ್ಮಕ್ಕೆ ಸಹಜ. ಅದು ಮನುಷ್ಯ ಜಾತಿಗೆ, ಮನುಷ್ಯ ಜನ್ಮಕ್ಕೆ ಸಹಜ. ಹೇಗೆ ಧರ್ಮವೇದ ತನ್ನ ಕುಲಕಸಬನ್ನು ಮಾಡ್ತಾ ಇದ್ದ, ಪರಮಜ್ಞಾನಿ ಆಗಿದ್ದರೂ ಕೂಡ ತಂದೆ ಅಜ್ಜ ಮಾಡಿದ್ದು ಮಾಡ್ಕೊಂಡು ಬಂದಿದ್ದು, ನಾನು ಯಾರು ಬೇರೆ ಮಾಡೋದಕ್ಕಂತ, ನನ್ನ ಮಕ್ಕಳು ಕೂಡ ಮುಂದೆ ಮಾಡ್ಕೊಂಡು ಹೋಗುವಂಥದ್ದು ಅನ್ನೋ ಕಾರಣಕ್ಕೆ, ಪರಂಪರೆಯನ್ನು ಭಂಗ ಮಾಡಬಾರ್ದು ಕಾರಣಕ್ಕೆ ಆ ಜೀವನ ಮಾಡ್ತಾ ಇದ್ದವನಿಗೆ ಅಷ್ಟು ವಿವೇಕ ಇಲ್ಲದೆ ಏನಲ್ಲ. ಆದರೆ ಅವನ ಉದ್ದೇಶ ಏನಂದರೆ, ಬೇರೆಯವ್ರಿಗೆ ಹೇಳ್ತೀಯಲ್ಲ, ನಿನ್ನ ಬಗ್ಗೆ ನಿಂಗೆ ಗೊತ್ತಾ, ನಿನ್ನ ಕೈಯಿಂದ ಏನು ಹಿಂಸೆ ಆಗ್ತಾಯಿದೆ ನೋಡ್ಕೊಂಡಿದ್ದೀಯ ನೀನು, ಅಷ್ಟೇ ಅವನ ಸಂದೇಶ ಅಲ್ಲಿರೋವಂಥದ್ದು ಅಂತ. ಹಾಗೆ ನಮಗೂ ಕೂಡ ಅದೇ ಸಂದೇಶ ಅಂತ. ನಾವು ಅಂದ್ಕೊಳ್ತೇವೆ, ಯಾರನ್ನೋ ಅಂದರೆ ಶಸ್ತ್ರಗಳಿಂದ ಹಿಂಸೆ ಮಾಡಿದರೆ ಮಾತ್ರ ಹಿಂಸೆ ಅಂತ ಅಂದ್ಕೊಳ್ತೇವೆ ನಾವು. ಶರೀರಕ್ಕೆ ಇಂಜುರಿ ಮಾಡಿದರೆ ಮಾತ್ರ ಹಿಂಸೆ ಅಂತ ಅಂದ್ಕೊಳ್ತೇವೆ. ಆದರೆ ಎಷ್ಟು ಬಾರಿ ಮಾತಿನಿಂದ ಹಿಂಸೆ ಮಾಡಿರ್ತೇವೆ ನಾವು ಇನ್ನೊಬ್ಬರಿಗೆ, ಎಷ್ಟು ಬಾರಿ ಮಾಡಿರ್ತೇವೆ ಮಾತಿನಿಂದ ಹಿಂಸೆಯನ್ನು. ಅದನ್ನು ಹಿಂಸೆ ಅಂತಲೇ ಪರಿಗಣಿಸಿದೆ ಯೋಗಶಾಸ್ತ್ರದ ಹಿಂಸೆ ಬಗ್ಗೆ ಬರುವಂಥದ್ದು. ಅದನ್ನು ಹಿಂಸೆ ಅಂತಲೇ ಪರಿಗಣಿಸಿದೆ ಅಂತ. ಈಗ ಮಾನಸ ಹಿಂಸೆ, ವಾಚಕ ಹಿಂಸೆ, ಕಾಯಿಕ ಹಿಂಸೆ 3 ಥರ ಹೇಳ್ತಾರೆ. ಅದು ವಾಚಕ ಹಿಂಸೆ ಅಂದರೆ ಮಾತಿನಿಂದ ಹಿಂಸೆ ಕೊಡೋದು. ಎಷ್ಟು ಮಾಡ್ತೇವೆ ಇದನ್ನು ಅಂತ. ದೊಡ್ಡ ವಿವೇಕಿಗಳು ಒಂದು ದೊಡ್ಡ ಹೊರಗಡೆ ಪ್ರಪಂಚದಲ್ಲಿ ತಿಳಿದವರು ಅಂತಿರೋರು ಜಾಸ್ತಿ ಮಾಡ್ತಾರೆ. ಅದು ಅಕಾರಣವಾಗಿ ಮಾಡ್ತಾರೆ. ಅದು ಹಿಂಸೆ ಅಲ್ವ ಅದು. ಹಾಗೆ ಕೇವಲ ಮುಖಭಾವದಿಂದ ಹಿಂಸೆ ಮಾಡ್ತೇವೆ. ದುರುಗುಟ್ಟಿ ನೋಡ್ಬೋದು, ಹಿಂಸೆ ಆಗ್ತದೆ ವ್ಯಕ್ತಿಗಳಿಂದ, ಕಾರಣ ಇಲ್ಲದೆ ಇದ್ದಾಗ, ಸರಿಯಾದ ಅನುವಾದಕರ ಅಲ್ಲದೆ ಇದ್ದಾಗ. ನೋಡದೇ ಇರ್ಬೋದು, ಯಾರನ್ನು ನೋಡ್ದೇ ಹಿಂಸೆ ಮಾಡ್ಬೋದು. ಅವನು ದಿವಸ ಮಾತಾಡೋದು ಮುಖನೇ ನೋಡದೇ ಇದ್ದರೆ ಅವನು ಹಿಂಸೆ ಆಗ್ತದೆ ಅಂತ. ಅದರಿಂದಾಗಿ ಅಂತ ಸಕಾರಣವಾಗಿದ್ದರೆ ವಿಷಯ ಬೇರೆ, ಕೆಲವರು ಮುಖಾವಲೋಕನವೇ ನಿಷಿದ್ಧ, ಹಾಗೆಲ್ಲ ಇದ್ದರೆ ವಿಷಯ ಬೇರೆ. ಹಾಗಲ್ಲದೆ ಇದ್ದಾಗ ಅಕಾರಣವಾಗಿ ಆಗುವ ನೋವುಗಳೆಲ್ಲವೂ ಕೂಡ ಹಿಂಸೆ ಇದು ಅಂತ. ಹಾಗೆ ಊಟದಲ್ಲಿ ಈಗ ನಾವು ಗೋಧಿಯನ್ನು, ಅಕ್ಕಿಯನ್ನು ಅಥವಾ ತರಕಾರಿಯನ್ನು ಸೇವನೆ ಮಾಡ್ತೇವೆ. ಅದ್ರಲ್ಲಿ ದೋಷ ಇಲ್ಲ ಅಂತಲ್ಲ ಏನು, ಯಾಕೆಂದರೆ ಜೀವಹಿಂಸೆ ಎಲ್ಲೂ ಇದ್ದೇ ಇದೆ, ಪ್ರಮಾಣ ವ್ಯತ್ಯಾಸ ಇದೆ. ಒಂದು ಮೃಗಕ್ಕೆ ಹಿಂಸೆ ಆಗೋದಕ್ಕೂ ಒಂದು ಸಸ್ಯಕ್ಕೆ ಹಿಂಸೆ ಆಗೋದಕ್ಕೂ ಹಿಂಸೆಯ ಪ್ರಮಾಣದಲ್ಲಿ ವ್ಯತ್ಯಾಸ ಇದೆ. ಯಾಕೆಂದರೆ ಅಂತಃಸಂಜ್ಞಾ ಭವಂತಿಯತೆ ಸುಖ ದುಃಖ ಸಮನ್ವಿತ. ಈಗ ಗಿಡ ಮರಗಳಿಗೆ ಜೀವ ಇದೆ ಅಂತ ವೈಜ್ಞಾನಿಕವಾಗಿ ಮೊದಲು ಹೇಳಿದವರು ಭಾರತೀಯರೇ, ಜಗದೀಶ್ ಚಂದ್ರ ಬೋಸ್. ಪರಂಪರೆಯಲ್ಲಿ ತುಂಬ ಮೊದಲೇ ಹೇಳಿದರು. ನಮ್ಮ ಅತ್ಯಂತ ಹಳೆಯ ವೇದಶಾಸ್ತ್ರಗಳನ್ನು ತೆಗೆದು ನೋಡಿದರೆ ಅಲ್ಲೆಲ್ಲ ಸಸ್ಯಗಳಿಗೆ ಜೀವ ಇದೆ ಅನ್ನೋ ಬಗ್ಗೆ ಉಲ್ಲೇಖ ಇದೆ, ಬೇಕಾದಷ್ಟು ಉಲ್ಲೇಖ ಇದೆ. ಮತ್ತು ಇಂಥ ಪಾಪ ಮಾಡಿದರೆ, ಇಂಥ ತಪ್ಪು ಮಾಡಿದಾಗ ಇಂಥ ಮರವಾಗಿ ಬಿಡ್ತಾನೆ, ಗಿಡವಾಗಿ ಬಿಡ್ತಾನೆ ಅಂತ ಹೇಳ್ತೇವೆ. ಶರೀರಜೈ ಕರ್ಮದೋಷಿ ಯಾತಿ ಸ್ಥಾವರತಾಂ ನರಃ ವಾಚಕೈ ಪಕ್ಷಿಮೃಗತಾಂ ಮಾನಸೈರೆಂತ ಜಾತಿತಾಂ. ಕೇವಲ ಮನಸ್ಸಿಂದ ತಪ್ಪು ಮಾಡಿದರೆ ಉತ್ತಮವಲ್ಲದ ಜನ್ಮ ಬರ್ತಿದೆ ಅವನಿಗೆ. ಆ ಮನಸ್ಸಿನ ಪಾಪ ಮಾತಿಗೂ ಬಂದರೆ ಪಕ್ಷಿಯಾಗಿ ಹುಡ್ತಾನೆ, ಪಕ್ಷಿಯಾಗಿ ಮೃಗವಾಗಿ ಹುಡ್ತಾನೆ. ಅಂದರೆ ಮಾತಿನಲ್ಲಿ ಪಾಪ ಮಾಡಿದಾಗ ಮಾತಿಲ್ಲದ ಜನ್ಮ ಬರ್ತದೆ. ಮನಸ್ಸನ್ನು ತಪ್ಪು ಮಾಡಿದಾಗ ಒಳ್ಳೆ ಮನಸ್ಸಿಲ್ಲದೆ ಇರುವಂಥ ಜನ್ಮ ಬರ್ತದೆ, ಹಾಳು ಮನಸ್ಸಿನ ಜನ್ಮ ಬರ್ತದೆ, ನಿಮ್ನ ಜನ್ಮ ಬರ್ತದೆ. ಆ ತಪ್ಪು ಮನಸ್ಸಿನಿಂದ ಮಾತಿಗೆ ಬಂದಾಗ 2 ಕ್ಷೇತ್ರ ಆಯಿತು ಈಗ, ಮನಸ್ಸು ಮತ್ತು ಮಾತು ಅಂತ 2 ಕಡೆ ಬಂದಾಗ ಮಾತಿರದ ಪಕ್ಷಿ ಮೃಗಗಳ ಜನ್ಮ ಬರ್ತದೆ. ಅದಕ್ಕಿಂತ ಮುಂದುವರೆದು ಈಗ ಕೃತಿಯಲ್ಲೂ ಆಗೋಯಿತು ಆ ಪಾಪ ಅಂತಾದರೆ, ಪಾಪಗಳು ನಡೀತಾವೆ ಕೃತಿಯಿಂದಲೂ ತುಂಬ ಅಂತಾದರೆ, ಆಗ ಅವನು ಸ್ಥಾವರವಾಗಿ ಹುಡ್ತಾನೆ. ಸ್ಥಾವರ ಅಂದರೆ ಅದು ಗಿಡಮರವಾಗಿ ಹುಡ್ತಾನೆ. ಓಡಾಡಲಿಕ್ಕೆ ಕೈಕಾಲು ಕೊಟ್ಟಾಗ ಅದರ ಮಿಸ್ಯೂಸ್ ಆಯಿತು, ದುರುಪಯೋಗ ಆಯಿತು, ಅದು ಬರದೇ ಇರೋಂಥ ಜನ್ಮ ಬರ್ತದೆ. ಆ ಕಡೆ ಈ ಕಡೆ ಓಡಾಡೋಕ್ಕೆ ಸಾಧ್ಯ ಇಲ್ಲ ಅಂತ, ಒಂದೇ ಕಡೆಗೆ ಅಂತ ಜನ್ಮ ಬರ್ತದೆ ಅಂತ ಶಾಸ್ತ್ರಗಳು ಹೇಳಿದೆ ಅದನ್ನು. ಹಾಗಾಗಿ ಸಸ್ಯಗಳಿಗೆ ಜೀವ ಇದೆ ಎನ್ನುವುದನ್ನು ಎಂದೋ ಭಾರತದ ನಮ್ಮ ಸಂಸ್ಕೃತಿ, ನಮ್ಮ ಜ್ಞಾನ ಭಂಡಾರ ಹೇಳಿಬಿಟ್ಟಿದೆ. ಆಮೇಲೆ ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ, ಜೀವ ಇದೆ,
ಬಾಡ್ಕೊಳ್ತೇವೆ, ಎಷ್ಟೋ ಸರ್ತಿ ಹರಡ್ತೇವೆ, ಮತ್ತೆ ಸಂತತಿಯನ್ನು ಬೆಳೆಸ್ತೇವೆ, ಎಲ್ಲವೂ ಮಾಡ್ತೇವೆ. ಅವಕ್ಕೂ ಸುಖ ದುಃಖ ಇದೆ. ಈ ಮಾತು ಸ್ಮೃತಿ ನಾವು ಹೇಳಿದ ಮಾತು, ಅಂತಃಸಂಜ್ಞಾ ಭವಂತಿ ಐತಿ ಸುಖ ದುಃಖ ಸಮನ್ವಿತ. ಅವುಗಳಿಗೆ ಸುಖ ದುಃಖ ಇದೆ ಅಂತ ಈ ಪಂಕ್ತಿ ಹೇಳ್ತಾ ಇರುವಂಥದ್ದು. ಸುಖ ದುಃಖ ಸಮನ್ವಿತ. ಆದರೆ ಅಂತಃಸಂಜ್ಞಾ ಭವಂತಿ ಐತಿ, ನಮ್ಮ ಹಾಗೆ ಸಂಜ್ಞೆ ವ್ಯಕ್ತ ಅಲ್ಲ ಅಂತ, ಸುಪ್ತ ಅಂತ. ಸುಪ್ತ ಆಗಿದ್ದರಿಂದ ಅಂದರೆ ಪ್ರಕಟವಾದ ಸಂಜ್ಞೆ ಪ್ರಜ್ಞೆ ಆಗಿದ್ದರೆ ಆಗ ಹಿಂಸೆ ಜಾಸ್ತಿ ಆಗ್ತದೆ. ಅದು ಸುಪ್ತವಾದಾಗ ಹಿಂಸೆಯ ಪ್ರಮಾಣ ಕಡಿಮೆ ಅಂತಷ್ಟೇ. ನಾವು ತರಕಾರಿ, ಹಣ್ಣು ಅಥವಾ ಬೇಳೆಕಾಳು ತಿಂದರೆ ಹಿಂಸೆ ಇಲ್ಲ ಅಂತಿಲ್ಲ, ಅಲ್ಲಿ ದೋಷ ಇಲ್ಲ ಅಂತಿಲ್ಲ, ದೋಷದ ಪ್ರಮಾಣ ಕಡಿಮೆ ಅಂತ ಮಾತ್ರ ಅಲ್ಲಿ. ಹಾಗಾಗಿ ಅದರ ಪರಿಹಾರಕ್ಕೆ ವೈಶ್ವದೇವವನ್ನು ಮಾಡಬೇಕು ಅಂತ ಹೇಳಿರುವಂಥದ್ದು. ವೈಶ್ವದೇವ ಬಂದಿದ್ದೇ ಈ ಕಾರಣಕ್ಕೋಸ್ಕರವಾಗಿ. ಪಂಚಸೂನ ಗೃಹಸ್ಥಸ್ಯ, ಒಬ್ಬ ಗೃಹಸ್ಥನ ಮನೆಯಲ್ಲಿ 5 ವಧಸ್ಥಾನಗಳಿರ್ತವೆ. 5 ವಧಸ್ಥಾನಗಳು. ಇದು ಯಾವುದ್ಯಾವುದು ಅಂದರೆ ಒಲೆ ಒಂದು, ನಾವಲ್ಲಿ ಬೇಯಿಸ್ತೇವೆ ಅವನು ತರಕಾರಿ ಅದು ಇದನ್ನು ಬೇಯಿಸ್ತೇವೆ ನಾವು. ಒಲೆ ಒಂದು ವಧಸ್ಥಾನ ಅಂತ ಪರಿಗಣನೆ ಮಾಡಿದ್ದಾರೆ. ಹಾಗೆ ಬೀಸುವ ಕಲ್ಲು ಅದೊಂದು ವಧಸ್ಥಾನ. ಈಗ ಹಿಡಿ ಕಸಬರಿಕೆ ಅದೊಂದು ವಧಸ್ಥಾನ. ಹಾಗೆ ಈ ಮೀಲಿಗೆ ಮನೆಯಲ್ಲಿ ಅದನ್ನು ನಾವು ಹೆಚ್ಚುತ್ತೇವೆ, ಅದನ್ನು ಅಥವಾ ತರಕಾರಿಗಳನ್ನು ಕೊಚ್ಚಿ ಹೆಚ್ಚು, ಅದನ್ನು ವಧಸ್ಥಾನ ಅಂತ ಪರಿಗಣನೆ ಮಾಡಿದ್ದಾರೆ. ಅಲ್ಲಿ ಹಿಂಸೆ ಆಗ್ತದೆ ಅನ್ನೋದನ್ನು ಸ್ಪಷ್ಟವಾಗಿ ಶಾಸ್ತ್ರಗಳು ಹೇಳಿಬಿಟ್ಟಿದ್ದಾರೆ. ಆದರೆ ಅದು ಅನಿವಾರ್ಯ, ಅದು ಅಂತ. ಹಿಂಸೆಯಾದರೂ ಕೂಡ ಯಾರಿಗೆ ಯಾವುದು ಸಹಜವೋ ಅವರು ಅದನ್ನು ಮಾಡಬೇಕಾಗ್ತದೆ ಅಂತ. ಮಾಡಿದರೆ ಅಂದರೆ ಮಾಡಬೇಕು ಅಂದರೆ ಮಾಡಿದರೆ ದೋಷ ಇಲ್ಲ ಅಂತಲ್ಲ. ಬೇರೆ ಏನು ಮಾಡ್ತಾನೆ ಅವನು? ಬೇರೆ ಏನು ತಿನ್ನಲಿ? ಆ ಪ್ರಶ್ನೆಗೆ ಉತ್ತರ ಬೇಕಲ್ಲ. ಆಯಿತು, ಬೇರೆ ಏನು ತಿನ್ನಲಿ, ನಾನು ಹೀಗೆ ಹುಟ್ಟಿಸಿದ್ದಾನೆ ಭಗವಂತ. ನನಗೆ ಬಾಯಿ ಕೊಟ್ಟ ಮೇಲೆ, ಹಲ್ಲು ಕೊಟ್ಟ ಮೇಲೆ, ನಾಲಿಗೆ ಕೊಟ್ಟ ಮೇಲೆ, ಜಠರ ಕೊಟ್ಟ ಮೇಲೆ ಏನರ್ಥ? ತಿನ್ನು ಅಂತಲ್ವ ಭಗವದ್ ಇಚ್ಛೆ. ಅದನ್ನೇ ಮಾಡ್ತಿರೋದು ನಾನು. ಹೌದು. ಹಾಗಾಗಿಯೇ ಆ ದೋಷಕ್ಕೆ ಪರಿಹಾರ ಇದೆ. ನಿತ್ಯ ಪರಿಹಾರ ಇದೆ. ಪರಿಹಾರ ಏನು ಅಂದರೆ ನಾವು ಮಾಡುವ ಅಡುಗೆಯನ್ನು ಭಗವದರ್ಪಿತ ಮಾಡುವಂಥದ್ದು. ನಾವೇನು ಅಡುಗೆ ಮಾಡ್ತೇವೆ ಅದನ್ನು ಈಶ್ವರ ಅರ್ಪಿತ ಮಾಡುವಂಥದ್ದು, ಅದು ಪರಿಹಾರ ಅರ್ಥ. ಯಾಕೆಂದರೆ ಯಾವುದೇ ಪ್ರಾಣಿಯಾಗಲಿ, ಪಕ್ಷಿಯಾಗಲಿ ಅಥವಾ ಸಸ್ಯ ಆಗಲಿ, ಏನೇ ಆಗಲಿ, ಅದಕ್ಕೆ ಹಿಂಸೆ ಆಗ್ತದೆ ನಿಜ. ಆದರೆ ಅದು ಭಗವದರ್ಪಿತ ಆದರೆ, ಈಶ್ವರ ಅರ್ಪಿತ ಆದರೆ ಅದಕ್ಕೆ ದೊಡ್ಡ ಲಾಭ ಆಗ್ತದೆ. ಈಗ ನೀವು ಯಾವ ಅಕ್ಕಿಯನ್ನು ಗೋಧಿಯನ್ನು ಬಳಸಿ ಒಂದು ಪಾಯಸ ಮಾಡಿರ್ತೀರಿ, ಅನ್ನ ಮಾಡಿರ್ತೀರಿ. ಅನ್ನವನ್ನು ದೇವರಿಗೆ ಸಮರ್ಪಣೆ ಮಾಡಿದರೆ ಅಷ್ಟು ಜೀವಗಳು, ನಾವು ಏನು ಅನ್ನ ಸಮರ್ಪಣೆ ಮಾಡ್ತೇವೆ ದೇವರಿಗೆ, ಎಷ್ಟು ಅಕ್ಕಿ ಇತ್ತು ಅದರಲ್ಲಿ, ಅಕ್ಕಿ ಕಾಳು ಎಷ್ಟಿತ್ತು, ಅಷ್ಟು ಜೀವಗಳು ನಿಜವಾಗಲು. ಅಷ್ಟೂ ಜೀವಗಳಿಗೆ ಸಾರ್ಥಕತೆ ಇದೆ, ಅಷ್ಟೂ ಜೀವಗಳಿಗೆ ಶ್ರೇಯಸ್ಸು. ಅವು ಭಗವದರ್ಪಿತವಾದವು. ಅವುಗಳ ಒಂದು ಶರೀರ ಭಗವಂತನಿಗೆ ಬಳಕೆ ಆಯ್ತದು, ಭಗವತ್ ಕಾರ್ಯಕ್ಕೆ ಬಳಕೆ ಆಯಿತು. ಆಗ ನಿಜವಾಗಿ ಅವು ಬತ್ತವಾಗಿ ಬೆಳೆದಿದ್ದರೆ ಇನ್ನೇನಾಗ್ತಿತ್ತು? ಏನೂ ಆಗ್ತಿರಲಿಲ್ಲ. ಆದರೆ ಈಶ್ವರಾರ್ಪಿತಗೊಂಡಾಗ ಅವುಗಳಿಗೆ ಉತ್ತಮ ಜನ್ಮ ಬರ್ಬೋದು, ಅವುಗಳಿಗೆ ತುಂಬ ಶ್ರೇಯಸ್ಸಾಗ್ಬೋದು, ಅಷ್ಟು ಜೀವಗಳಿಗೆ ತುಂಬ ಶ್ರೇಯಸ್ಸಾಗ್ಬೋದು. ನಿಜವಾಗಿ ಹಾಗೆ ಮಾಡಿದ್ದೇ ಒಳ್ಳೆಯದಾಯಿತು. ಓಕೆ, ಅದಿಲ್ಲದಿದ್ದರೆ ಅವು ಎಲ್ಲೋ ಹೋಗಿ ಏನೋ ಆಗ್ತಿದ್ವು ಅಷ್ಟೇ. ಆದರೆ ತುಂಬ ದೊಡ್ಡ ಸಾರ್ಥಕತೆ ಬಂದು ಅವು ಉದ್ಧಾರ ಹಾದಿಯನ್ನು ಕಂಡುಕೊಳ್ತವೆ, ಅಷ್ಟು ಜೀವಗಳು ಕೂಡ. ಹಾಗಾಗಿ ನಾವು ಎಲ್ಲಿ ಅದನ್ನು ಭಗವದರ್ಪಿತ ಮಾಡ್ತೇವೆ ಅಲ್ಲಿ ಅದಕ್ಕೆ ಪರಿಹಾರ ಇದೆ. ನ್ಯಾಯವಾಗಿ ಭಗವದರ್ಪಿತ ಮಾಡಿದರೆ, ಸರಿಯಾದ ರೀತಿಯಿಂದ ಅದನ್ನು ಭಗವದರ್ಪಿತ ಮಾಡಿದರೆ ಆಗ ಅದಕ್ಕೆ ಪರಿಹಾರ ಇದೆ. ಅದಕ್ಕೆ ವೈಶ್ವದೇವ ಬಂದಿದ್ದು. ವೈಶ್ವದೇವ ಮಾಡಿದ್ರೆ ಊಟ ಮಾಡಬಾರ್ದಂಥ ಪದ್ಧತಿ. ವೈಶ್ವದೇವ ಅಂದರೆ ಏನಂದರೆ ವಿಶ್ವೇ ದೇವಾಹ. ಈ ವಿಶ್ವ ಶಬ್ದಕ್ಕೆ ಎಲ್ಲ ಅಂತ ಅರ್ಥ ಸಂಸ್ಕೃತದಲ್ಲಿ. ಈ ವರ್ಲ್ಡ್ ಅಂತ ಬಂದಿದ್ದು ಆಮೇಲೆ, ಈಗ ನಾವು ಕನ್ನಡದಲ್ಲಿ ಬಂದಿರೋದಷ್ಟೇ. ವಿಶ್ವ ಶಬ್ದಕ್ಕೆ ಎಲ್ಲ ಅಂತ ಅರ್ಥ. ದೇವಾಹ ಅಂದರೆ ದೇವತೆಗಳು ಅಂತ. ಈ ವೈಶ್ವದೇವ ಅಂದರೆ ಎಲ್ಲ ದೇವತೆಗಳಿಗೂ ಎಲ್ಲಿ ಹವಿಸ್ಸು ಸಿಗ್ತದೋ ಅದು ವೈಶ್ವದೇವ. ಅನ್ನ ಮಾಡಿದ ಮೇಲೆ ಅನ್ನದ ಮೂಲಕವಾಗಿ ನಾವು ಅದೇ ಅಗ್ನಿಯಲ್ಲಿ, ಯಾವ ಅಗ್ನಿಯಲ್ಲಿ ನಾವು ಬೇಯಿಸಿರ್ತೇವೆ ಅದನ್ನು, ಹಿಂಸೆ ಆಗಿರ್ತದೆ ಅವಕ್ಕೆ, ಅದೇ ಅಗ್ನಿಯಲ್ಲಿ ಇವುಗಳನ್ನ ಕಿಂಚಿತ್ ನಾವು ಆಹುತಿ ಹಾಕಿ ಕೊಟ್ಟಾಗ ಎಷ್ಟೊಂದು ಲೆಕ್ಕ ಎಲ್ಲ ಇದೆ ಅದಕ್ಕೆ, ಯಾವುದಕ್ಕೆ ಹೇಗೆ ಅಂತೆಲ್ಲ ಇದೆ, ಕ್ರಮ ಇದೆ ಅದಕ್ಕೆ. ಆ ರೀತಿ ಕೊಟ್ಟಾಗ ಆ ದೋಷ ಪರಿಹಾರ ಆಯಿತು, ಅನ್ನ ಪರಿಶುದ್ಧ ಆಯಿತು, ಆಗ ಅನ್ನ ಶ್ರೇಷ್ಠ ಆಯಿತು. ಆಗ ಹಾಗಾಗಿ ಒಬ್ಬ ಯತಿ ಬಂದು ಭಿಕ್ಷೆ ಬೇಡುವಾಗಲೂ ಅವನಿಗೊಂದು, ಇವತ್ತಿನ ಕಾಲದಲ್ಲಿ ಕಷ್ಟ ಅದು ಮಾಡುವಂಥದ್ದು, ಅವನಿಗೆ ಏನು ಹೇಳಿದೆ ಅಂದರೆ ಆದಷ್ಟು ಎಲ್ಲಿ ವೈಶ್ವದೇವ ನಡೀತದೋ ಅಲ್ಲೇ ಸ್ವೀಕಾರ ಮಾಡುವಂಥ, ಅನ್ನಕ್ಕೆ ದೋಷ ಇಲ್ಲ ವೈಶ್ವದೇವ ಮಾಡಿದ ಮೇಲೆ. ಇಲ್ಲದಿದ್ದರೆ ಅನ್ನಕ್ಕೂ ಕೂಡ ದೋಷ ಇದೆ. ಮಾಂಸಕ್ಕಿರುವಷ್ಟಲ್ಲ, ಆದರೆ ಅನ್ನಕ್ಕಿರುವಷ್ಟು ಇದ್ದೇ ಇದೆ. ಯಾಕೆಂದರೆ ಅದಕ್ಕೆ ಎಷ್ಟು ಹಿಂಸೆ ಆಗ್ಬೋದು, ಯಾವ ಪ್ರಮಾಣದಲ್ಲಿ ಅಷ್ಟು ದೋಷ ಇದ್ದೇ ಇದೆ. ಅಥವಾ ಅದಕ್ಕೆ ಏನು ನಷ್ಟ ಆಗ್ಬೋದು, ಅದಕ್ಕೆ ಆ ಪ್ರಮಾಣದ ದೋಷ ಇದೆ. ಆ ಜೀವಕ್ಕೆ ಏನು ನಷ್ಟ ಆಗಿದೆಯೋ ಆ ಪ್ರಮಾಣದ ದೋಷ ಇದ್ದೇ ಇದೆ. ನಷ್ಟದ ಪ್ರಮಾಣದಲ್ಲಿ ತುಂಬ ವ್ಯತ್ಯಾಸ ಇದೆ.
ಇದೇ ಕಾರಣಕ್ಕಾಗಿ ಅಗತ್ಯಕ್ಕಿಂತ ಜಾಸ್ತಿ ಊಟ ಮಾಡಬಾರ್ದು ಅಂತ ಹೇಳುವಂಥದ್ದು. ಇದೇ ಕಾರಣಕ್ಕಾಗಿ, ಯಾಕೆಂದರೆ ಹಿಂಸೆ ಅದು ಅಂತ. ಹಿಂಸೆ ಆಗಿದ್ದರಿಂದ ನಿನ್ಗೆ ಎಷ್ಟು ಬೇಕೋ ಅಷ್ಟು ಊಟ ಮಾಡಿದರೆ ಅದು ಈಶ್ವರ ಇಚ್ಛೆಗೆ ತಕ್ಕಂತೆ ವರ್ತನೆ ಮಾಡಿದೆ ಅಂತ ಆಯಿತು. ದೇವರು ಹೀಗೆ ಹುಟ್ಟಿಸಿದ್ದಕ್ಕೆ, ಹೊಟ್ಟೆ ಕೊಟ್ಟಿದ್ದಕ್ಕೆ, ಬಾಯಿ ಕೊಟ್ಟಿದ್ದಕ್ಕೆ, ಅದಕ್ಕೆ ತಕ್ಕಂತೆ ನಾನು ಊಟ ಮಾಡಿದ್ದೇನೆ. ಅದು ಈಶ್ವರ ಇಚ್ಛೆಗೆ ಅನುಗುಣವಾಗಿರುವಂಥ ಹಿಂಸೆ ಯಾವುದು ದೋಷ ಅಂದರೆ ಅದರಲ್ಲಿ ಅಂಥ ದೋಷ ಇಲ್ಲ, ಪರಿಹಾರ ಇರುವಂಥ ದೋಷಗಳವೆಲ್ಲವೂ ಕೂಡ. ಆದರೆ ಯಾವಾಗ ನಾವು ಅದನ್ನು ಮೀರಿ ನಾಲ್ಗೆ ಚಪಲಕ್ಕಾಗಿ ನಾವು ಅಗತ್ಯಕ್ಕಿಂತ ಜಾಸ್ತಿ ಊಟ ಮಾಡೋದು, ಏನೇನೋ ಊಟ ಮಾಡೋದು, ಇದೆಲ್ಲ ಯಾವಾಗ ಮಾಡ್ತೇವೆ ಅದೆಲ್ಲ ದೋಷಗಳು, ಅವೆಲ್ಲ ಜಾಸ್ತಿ ನಮಗೆ ಪಾಪವಾಗಿ ತಿರುಗಿ ಬರುವಂಥದ್ದು ನಮಗೆ. ಹಾಗಾಗಿ ಆಹಾರದ ಬಗ್ಗೆ ತುಂಬ ನಮಗೆ ಸಂಯಮ ಇರಬೇಕು. ಎಷ್ಟು ನಮ್ಮ ಅಗತ್ಯ ಅಷ್ಟೇ ಊಟ ಮಾಡಬೇಕು, ಅದಕ್ಕಿಂತ ಜಾಸ್ತಿ ಊಟ ಮಾಡಬಾರ್ದು. ಜಾಸ್ತಿ ಊಟ ಮಾಡಿದರೆ ಅವನಿಗೂ ತೊಂದರೆ, ಊಟ ಮಾಡಿದವನಿಗೇನು ಒಳ್ಳೆಯದೇನಾಗೋದಿಲ್ಲ ಅದರಿಂದ. ಜಾಸ್ತಿ ಊಟ ಮಾಡಿದ್ರಿಂದ ಜಾಸ್ತಿ ಆಯುಸ್ಸು ಬಂತು ಅಂತ, ಆಯುಸ್ಸು ಕಡಿಮೆ ಆಯಿತು ಅಂತ. ದಾನೆ ದಾನೆ ಮೇಲೆ ಲಿಖಾ ಹೇ ಖಾನೆ ವಾಲಿಕ ನಾಮ್ ಅಂತ. ಈ ಒಂದೊಂದು ಅಗುಳಿನಲ್ಲಿಯೂ ಬರೆದಿದೆ ಅಂತ, ಇದಿಂಥವನು ಊಟ ಮಾಡಲಿಕ್ಕೆ ಇರುವಂಥದ್ದು ಒಂದೊಂದು ಅಗುಳಲ್ಲಿ ಕೂಡ ಬರೆದಿದ್ದಾನೆ. ಅದಕ್ಕೇನರ್ಥ, ಇಷ್ಟು ಅನ್ನ ಅಂತ ಸಿದ್ಧ ಆಗಿಬಿಟ್ಟಿದೆ, ನಾವು ಭೂಮಿಗೆ ಬರೋ ಹೊತ್ತಿಗೇನೆ ಅದು ವ್ಯವಸ್ಥೆ ಆಗಿಬಿಟ್ಟಿದೆ. ಇವನಿಗೆ ಇಷ್ಟು ಊಟ ಇವನ ಜೀವನದಲ್ಲಿ ಅಂತ ಅದನ್ನು ಬೇಗ ಮಾಡಿ ಮುಗಿಸಿದರೆ ಬೇಗ ಹೋಗ್ಬೋದು. ಅಂದರೆ ಆಯುಸ್ಸು ಬೇಗ ಮುಗಿದು ಹೋಗ್ತದೆ. ಜಾಸ್ತಿ ಊಟ ಮಾಡೋದ್ರಿಂದ ಆಯುಸ್ಸು ಬೇಗ ಮುಗಿತದೆ ಅಂತ ಹೇಳ್ತಾರೆ. ಅದೇ ಸಂಯಮದಲ್ಲಿ ಊಟ ಮಾಡೋದ್ರಿಂದ ಕಡಿಮೆನೂ ಮಾಡಬಾರ್ದು, ಮತ್ತು ಮಿತಿಮೀರಿ ಅನಗತ್ಯ ಉಪವಾಸಗಳನ್ನು ಕೂಡ ಮಾಡಬಾರ್ದು. ಅದು ಕೂಡ ಹಿಂಸೆ ಇದೆ. ಒಳಗೆ ಎಷ್ಟೋ ಜೀವಗಳಿದ್ದಾವೆ, ಅವು ಕಾಯ್ತವೆ ಆಹಾರವನ್ನು. ಈಗ ನಾವು ಮಾತ್ರ ಅಲ್ಲ, ನಮ್ಮ ಶರೀರದಲ್ಲಿ ಎಷ್ಟು ಜೀವಗಳೆಲ್ಲ ಬೇರೆ, ಅವುಗಳಿಗೆಲ್ಲ ಆಹಾರ ಸಿಗ್ತದೆ ನಾವು ಊಟ ಮಾಡಿದಾಗ ಅಂತ. ಹಾಗಾಗಿ ಆತ್ಮಹಿಂಸೆಯನ್ನು ಮಾಡಬಾರ್ದು, ತನಗೆ ತಾನು ಹಿಂಸೆ ಮಾಡ್ಕೊಳ್ಬಾರ್ದು ಅಂತ ಲೆಕ್ಕ. ನಮ್ಮ ಸಂಸ್ಕೃತಿಗೂ ಬೇರೆ ಸಂಸ್ಕೃತಿಗಳು ಇರೋಂಥ ವ್ಯತ್ಯಾಸ ಇತ್ತು ಅಂತ. ಇಲ್ಲಿ ಆತ್ಮಹಿಂಸೆ ಮಾಡ್ಕೊಳ್ಬಾರ್ದು ಅಂತ ಲೆಕ್ಕ. ಹಾಗೆ ಒಳಗಿರುವ ಜೀವಗಳಿಗೂ ಪೀಡೆ ಆಗಬಾರ್ದು. ಆ ಕಾರಣಕ್ಕಾಗಿ ಏನಂದರೆ ಕಡಿಮೆ ಊಟ ಅಥವಾ ಅನಗತ್ಯ ಉಪವಾಸಗಳು, ವಿಹಿತವಲ್ಲದ ಉಪವಾಸಗಳನ್ನು ಮಾಡಬಾರ್ದು ಅಂತ. ಜಾಸ್ತಿ ಊಟ ಮಾಡಲೇಬಾರ್ದು, ಜಾಸ್ತಿ ಊಟ ಮಾಡಲೇಬಾರ್ದು. ಮಾಡಿದರೆ ಒಂದು ಆ ಹಿಂಸೆಗೆ ಸರಿಯಾದ ಪರಿಹಾರ ಇಲ್ಲ. ಇದು ಅಗತ್ಯ ಇಲ್ಲದೆ ಮಾಡಿದ್ದು, ಅನಗತ್ಯವಾಗಿ ಮಾಡಿದ್ದು, ಅದಕ್ಕೆ ಸರಿಯಾದ ಪರಿಹಾರ ಇಲ್ಲ. ಇನ್ನೊಂದು ಆರೋಗ್ಯಕ್ಕೂ ಹಾನಿಕರ. ಆರೋಗ್ಯಶಾಸ್ತ್ರ ಹೇಳುವಂಥದ್ದು ಹೆಚ್ಚುವರಿ ಆಹಾರವೇ ರೋಗಗಳ ಮೂಲ ಅಂತ. ಯಾವ್ಯಾವ ಹೆಚ್ಚುವರಿ ಆಹಾರಗಳು ನಮ್ಮೊಳಗೆ ಹೋಗಿದೆ ಅದೇ ರೋಗ ಮೂಲದ ಗಟ್ಟಿಯಾಗಿ ಉಳ್ಕೊಳ್ತದೆ ನಮ್ಮೊಳಗಡೆಗಳು ಅಂತ. ಅದೇ ಎಷ್ಟು ಬೇಕೋ ಅಷ್ಟೇ ಹೋಗಿ ಜೀರ್ಣವಾಗಿ ಅದು ನಮ್ಮ ಶರೀರದಲ್ಲಿ ಕರಗಿ ಹೋದರೆ ಅದರಲ್ಲಿ ಯಾವ ದೋಷವೂ ಇಲ್ಲ, ಅವನಿಗೆ ರೋಗ ಬರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅಗತ್ಯಕ್ಕಿಂತ ಹೆಚ್ಚು ಸೇವನೆ ಮಾಡಿದಾಗ ರೋಗವನ್ನು ತಂದು ಕೊಡ್ತದೆ, ಅದು ಪಾಪವನ್ನು ತಂದು ಕೊಡ್ತದೆ. ಯಾಕೆಂದರೆ ಎಷ್ಟೋ ಜನ ಹೊಟ್ಟೆಗೆ ಇಲ್ಲದೆ ಸಾಯ್ತಾ ಇದ್ದಾರೆ ಪ್ರಪಂಚದಲ್ಲಿ. ಹಸಿವಿಂದ ಸಾಯುವ ಜೀವಗಳು ಎಷ್ಟೋ ಇದೆ. ನಮಗೆಲ್ಲಿ ಜಾಸ್ತಿ ಊಟ ಮಾಡಬೇಕು ಹಾಕಿಲ್ಲ. ಹಾಗಾಗಿ ಎಲ್ಲ ದೃಷ್ಟಿಯಿಂದ, ನೀವನ್ನು ವೈದ್ಯಕೀಯ ದೃಷ್ಟಿಯಿಂದ ತಗೊಳ್ಬೇಕಾದ್ರೆ ಶಾಸ್ತ್ರೀಯ ದೃಷ್ಟಿಯಿಂದ ತಗೊಳ್ಳಿ. ಅಗತ್ಯಕ್ಕಿಂತ ಜಾಸ್ತಿ ಊಟ ಮಾಡಬಾರ್ದು. ಒಂದು ಮಾಡುವ ಊಟವನ್ನು ಭಗವದರ್ಪಿತ ಮಾಡದೆ ಮಾಡಬಾರ್ದು. ಮತ್ತು ಧರ್ಮವ್ಯಾಧಿ ಹೇಳಿದಾಗೆ ಗೊತ್ತಾಗದೇ ಆಗುವ ಹಿಂಸೆಗಳು ನಮಗೆ ನಾವು ಸರಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೇವೆ, ನಾವು ಅಭ್ಯಾಸ ಆಗಿದ್ದರಿಂದ ಅಂತ ಸರಿ ಅಂತ ಅಂದ್ಕೊಂಡ್ಬಿಟ್ಟಿರ್ತೇವೆ. ಈ ಕಟುಕ ನಿತ್ಯ ಹಿಂಸೆ ಮಾಡಿ 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 ಅವನಿಗದು ಕೊನೆಗೆ ಸಹಜ ಆಗಿಬಿಡ್ತದೆ. ಎಷ್ಟೋ ಕಾಲ ಕಳೆದ ಮೇಲೆ ಹಿಂಸೆ ಅಂತ ಅನಿಸೋದಿಲ್ಲ. ಹಾಗೆ ನಾವು ಕೂಡ ಕೆಲವು ಮೊದಲಿಂದ ಅಭ್ಯಾಸ ಮಾಡ್ಕೊಂಡಿದ್ದೆ. ಉದಾಹರಣೆ ನಾವು ಮಾತನ್ನು ಹಿಂಸೆ ಮಾಡೋದು ಅಂತ ಹೇಳಿದ್ವಿ, ನಮ್ಮ ಪ್ರವೃತ್ತಿನೇ ಅದು ಮಾಡ್ಕೊಂಡ್ಬಿಟ್ಟಿದ್ರು ನಾವು. ಅದು ಅಭ್ಯಾಸ. ಕೆಲವರು ಅಭ್ಯಾಸ ಇರ್ತದೆ ಹಾಗೆ ನೋಯಿಸ್ತದೆ ಮಾತಲ್ಲಿ ಬೇರೆಯವ್ರನ್ನ. ಹಾಗೆ ಮಾಡ್ಕೊಂಡಿದ್ದೆ, ನಮಗೆ ಗೊತ್ತೇ ಆಗೋದಿಲ್ಲ ಅಂತ ನಾವು ಹಿಂಸೆ ಮಾಡ್ತಿದ್ದೇವೆ ಅಂತ, ಅದು ಮಾಡ್ತಾ ಇರ್ತೇವೆ ಅಂತ. ಹಾಗಾಗಿ ಹಾಗೆ ಗೊತ್ತಾಗದೆ ನಮಗೆ ಸಹಜ ಅಂತ ಅನಿಸಿ ನಾವು ಮಾಡ್ತಾ ಇರುವಂಥ ಹಿಂಸೆಗಳು, ಅವುಗಳ ಬಗ್ಗೆ ಎಚ್ಚರ ವಹಿಸು. ಇದಿಷ್ಟು ಒಬ್ಬ ಕಟುಕನ ಸಂದೇಶ, ಧರ್ಮವ್ಯಾಧನ ಸಂದೇಶ. ಆದರೆ ಕಟುಕನಾದರೂ ಕೂಡ ಪರಮಜ್ಞಾನಿಯವನು, ಪರಮ ವಿವೇಕಿ. ಯಾವ ಹೊತ್ತದಲ್ಲಿ ಯಾವ ಆಯುಧೆಯೋ ನಾವು ಸುಮ್ಮನೆ ಅವಗಣನೆ ಮಾಡಬಾರದು ಅನ್ನೋದಕ್ಕೆ ಧರ್ಮವ್ಯಾಧನೆ ಉದಾಹರಣೆ. ಪ್ರಾಪ್ಯಂ ಜ್ಞಾನಂ, ಜ್ಞಾನ ಪಡ್ಕೊಳ್ಬೇಕು ಅಂತ. ಪ್ರಾಪ್ಯಂ ಜ್ಞಾನಂ ಬ್ರಾಹ್ಮಣಾತ್ ಕ್ಷತ್ರಿಯಾದ್ವಾ ವೈಶ್ಯಾತ್ ಶೂದ್ರಾತ್ ಅಂತ್ಯಜಾದ್ವಾಪ್ಯಪೇಕ್ಷಣಂ. ಇದು ಯಾವ ಕಾಲದ್ದು ಅಂದರೆ ಈ ಜಾತಿ ಬಗ್ಗೆ ಅತಿ ಹೆಚ್ಚು ಮಹತ್ವ ಕೊಡ್ತಾ ಇದ್ದ ಕಾಲದ ಶ್ಲೋಕ ಇದು. ಆ ಕಾಲದ್ದು. ಇವತ್ತಿನ ವಿಷಯ ಬೇರೆ. ಇವತ್ತು ನಿಜವಾಗಿ ಜಾತಿ ಜಾಸ್ತಿ ಇದೆ, ಇವತ್ತು ಜಾತಿ ಪ್ರಭಾವಗಳು ಜಾಸ್ತಿ ಇದೆ. ಅದು ಎಲ್ಲಿ ಬೇಕೋ ಅಲ್ಲಿ ಇಲ್ಲ ಅಷ್ಟೇ, ಎಲ್ಲಿ ಬೇಡೋ ಅಲ್ಲಿ ಯಾವ್ಯಾವುದೋ ವಿಷಯಕ್ಕೆ ಕೆಲಸ ಮಾಡ್ತಾ ಇರ್ತೇವೆ, ಅನಗತ್ಯವಾಗಿ ಕೆಲಸ ಮಾಡ್ತಾ ಇರ್ತೇವೆ. ಒಂದು ಕಾಲದಲ್ಲಿ ಯಾವಾಗ ಈ ಜಾತಿ ಪದ್ಧತಿ ಅತ್ಯಂತ ಪ್ರಬಲವಾಗಿತ್ತು ಆ ಕಾಲದ ಒಂದು ಸುಭಾಷಿತ ಏನು ಹೇಳ್ತದೆ ಅಂದರೆ, ಜ್ಞಾನ ಪಡ್ಕೋ, ಬ್ರಾಹ್ಮಣನಾದರೂ ಅಡ್ಡಿಲ್ಲ, ಕ್ಷತ್ರಿಯನಾದರೂ ಅಡ್ಡಿಲ್ಲ,
ವೈಶ್ಯನಾದರೂ ಅಡ್ಡಿ ಇಲ್ಲ, ಶೂದ್ರನಾದರೂ ಅಡ್ಡಿ ಇಲ್ಲ, ಅಂತ್ಯಜ ಅಂದರೆ ಚಂಡಾಲನಾದರೂ ಅಡ್ಡಿ ಇಲ್ಲ. ಜ್ಞಾನ ಪಡ್ಕೊ. ಪ್ರಾಪ್ಯಂ ಜ್ಞಾನಂ ಬ್ರಾಹ್ಮಣ ಕ್ಷತ್ರಿಯ ಅಥವಾ ವೈಶ್ಯ ಶೂದ್ರ ಅಂತ್ಯಜ ಅಥವಾ ಯಾಕಂದರೆ ಜ್ಞಾನಕ್ಕೆ ಬೆಲೆ, ವ್ಯಕ್ತಿಗಲ್ಲ. ಅವ್ನು ತಗೊಂಡು ಏನು ಮಾಡೋದು? ಅವನು ದೊಡ್ಡ ಕುಲದಲ್ಲಿ ಹುಟ್ಟಿರ್ಬೋದು, ಆದರೆ ಏನು ಸಾಧನೆ ಮಾಡದೇ ಇದ್ದರೆ ಅವನಿಗಿಂತ ದೊಡ್ಡ ತಪ್ಪುಗಾರನಾಗ್ತಾನೆ ಅವನು ಅಂತ. ಯಾಕೆಂದರೆ ಅಷ್ಟು ದೊಡ್ಡ ಅವಕಾಶ ಇದ್ದು ಅದನ್ನು ದುರುಪಯೋಗ ಮಾಡಿದ್ದಾನೆ, ಸದುಪಯೋಗ ಮಾಡಿಲ್ಲ ಅವನು. ಹಾಗಾಗಿ ಅದಕ್ಕೆ ಧರ್ಮವ್ಯಾಸ ತುಂಬ ದೊಡ್ಡ ಉದಾಹರಣೆ. ಅವನ ಉಪದೇಶ ನಮ್ಮ ಕಣ್ತೆರೆಸುವಂಥದ್ದು ಅಂತ. ನಾವು ನಮ್ಮನ್ನು ನೋಡ್ಕೊಳ್ಳಿಕ್ಕೆ, ಆತ್ಮಾವಲೋಕನ ಮಾಡ್ಕೊಳ್ಳಿಕ್ಕೆ ತುಂಬ ದೊಡ್ಡ ಅವಕಾಶವನ್ನು ಮಾಡಿಟ್ಟಿದ್ದಾನೆ ನಾನು. ಎಲ್ಲಿ ನಮ್ಮಿಂದ ಬೇರೆಯವ್ರಿಗೆ ಹಿಂಸೆ ಆಗ್ತಾ ಇದೆ ಗೊತ್ತಾಗದೆ ನೋಡಿ ಸರಿಪಡಿಸ್ಕೊಳ್ಬೇಕು. ಎಷ್ಟು ಬೇಗ ಸರಿಪಡಿಸ್ಕೊಂಡ್ರೆ ಅಷ್ಟು ಬೇಗ ಸಾಧನೆಯ ಆರಂಭ, ಅಷ್ಟು ಬೇಗ ಉತ್ಕೃಷ್ಟವಾದ ಜೀವನದ, ಪವಿತ್ರವಾದ ಜೀವನದ ಆರಂಭ. ಅದು ಆರಂಭ ಆಗೋದು ಅಹಿಂಸೆಯಿಂದಲೇ. ಹರೇ ರಾಮ.